ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಹಿಂಗೆ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇರಬೇಕಾದ್ರೆ ಆನ್ ದಿ ವೇಲಿ ಫಾರೆಸ್ಟಲ್ಲಿ ಪೆಟ್ರೋಲ್ ಖಾಲಿ ಆಯಿತು. ಬಂದು ನಿಲ್ಸ್ಕೊಂಡಿದ್ದೀನಿ. ನಮ್ಮ ಫ್ರೆಂಡ್ ತೊಗೊಂಬರಕ್ಕೆ ಹೋಗಿದ್ದಾನೆ ಪೆಟ್ರೋಲು. ಇಲ್ಲಿ ಯಾರೋ ಒಂದಿಬ್ರು ಇದ್ದಾರೆ, ಭಯ ಆಗ್ದಿರ. ಅವ್ರನ್ನ ಸ್ವಲ್ಪ ಹೊತ್ತು ಅವ್ರ ಭಾಷೆ ನಂಗೆ ಬರೋಲ್ಲ, ನಮ್ಮ ಭಾಷೆ ಹೋಗಿ ಬರೋಲ್ಲ. ಆದರೂ ಸ್ವಲ್ಪ ಹೊತ್ತು ಮಾತಾಡಿದೆ ಅವ್ರನ್ನ. ಹೆಲ್ಮೆಟ್ ಎತ್ಕೊಟ್ಲ? ಈ ಹೆಲ್ಮೆಟ್ ರೀ, ಅದರೊಳಗೆ ಟ್ರಾನ್ಸ್ಫಾರ್ಮ್. ಹಾಂ ಹಾಂ ಹಾಂ. 1 year, 1 വർഷം, ಆಯ್ತ. ಇಷ್ಟೊತ್ತು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು. ಇವಾಗ ಸ್ವಲ್ಪ ಏನೋ ಫೋಟೋ ತಗೊತಾ ಇದ್ದಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಹೆಲ್ಮೆಟ್ ತೆಗಿ ಅಂತ ಹೇಳ್ಬಿಟ್ಟು ಫೋಟೋ ತಗೊತಾ ಇದ್ದಾರೆ. ಓಕೆ ಬೈ, ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಬೈ. ಹಾಂ ಚಂದ ಬಾಯ್. ಚಿಪ್ರ ಫೈನಲಿ ಪೆಟ್ರೋಲ್ ತೊಗೊಂಬಂದ. ಯಾರೋ ಕಾರ್ ಅವರೇ ಲಿಫ್ಟ್ ಕೊಟ್ಟವ್ರು ಇವನಿಗೆ. ಅವರೇ ನಿಲ್ಸ್ಬಿಟ್ಟು ಕರೀತಾವ್ರಂತೆ, ಬಾಪ ಬಿಡ್ತೀನಿ ಅಂತ. ಅಲ್ಲಿದ್ರಲ್ಲ ಇಷ್ಟೊತ್ತು, ಅವರಾದರೆ ನಂಗೆ ಕಂಪ್ನಿ ಕೊಡ್ತಾಯಿದ್ರು ಇಷ್ಟೊತ್ತು, ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ. ಅವ್ರು ಫ್ರೆಂಡ್ಲಿ ಇದ್ದಾರೆ. ಅವ್ರ ಮಗನೂ ಯಾರೋ ಬೆಂಗಳೂರಲ್ಲಿ ಏನೋ ವರ್ಕ್ ಮಾಡ್ತಾಯಿದ್ದಾರಂತೆ. ಫುಡ್ ಅಡ್ಜಸ್ಟ್ ಆಗಲ್ಲ ಅದು ಇದು ಅಂತ ಹೇಳ್ತಾಯಿದ್ರು. ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾತಾಡ್ತಾ ಇದ್ರು ಅಷ್ಟೇ. ಅಯ್ಯಿಂದ ಫುಲ್ಲು. ಕೊಚ್ಚಿ ಸಿಟಿ ಅಂತೂ ಯಾವಾಗ ಎಂಟ್ರಾಗಿ ಆಯಿತು. ಈಗ ಎಲ್ಲ ವಾಟರ್ ಮೆಟ್ರೋ ಹೋಗ್ತಾಯಿದ್ದೀವಿ. ವಾಟರ್ ಮೆಟ್ರೋ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲಿದೆಯೋ ಗೊತ್ತಿಲ್ಲ. ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಇನ್ನೊಂದು 15-14 ಕಿಲೋಮೀಟರ್ಸ್ ಏನೋ ಇರಬೇಕು. ಕೊಚ್ಚಿ ಎಂಟ್ರ್ ಆದಮೇಲೆ ನಮ್ಮ ಕರ್ನಾಟಕ ಕಾರ್ಗಳು ಕೂಡ ಎರಡು ಮೂರು ಕಾಣಿಸ್ತು. ಒಂದು ಬಂದು KA53, ಇನ್ನೊಂದು KA01 ಇತ್ತು. ಇನ್ನೊಂದು ಸರಿಯಾಗಿ ನೋಡಲಿಲ್ಲ. ಬಟ್ KA ವೆಹಿಕಲ್ಸು ಇದೆ, ಬರ್ತಾಯಿದೆ. ಕೊಚ್ಚಿಯಲ್ಲಿದೆ ಜಾಸ್ತಿನೇ. ನಾವು ಸುಮ್ಮನೆ ಅಲ್ಲಿಂದ ಹಿಂಗೆ ಬರೋಷ್ಟರಲ್ಲೇ 2-3 ಕಾಣಿಸಿದೆ. ಇಷ್ಟಕ್ಕೆ ಮುಂಚೆ ಅಲ್ಲಿ ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಇತ್ತು. ಅಲ್ಲಿ ನಮಗೆ ಸೈಡಲ್ಲಿ ಇದು ಇತ್ತು, ಲೇಕ್ ಥರ ಇತ್ತು. ಸೊ ನಾವು ಹೋಗಿ ಕೇಳಿದ್ವಿ, ಇದು ವಾಟರ್ ಮೆಟ್ರೋನಾ ಅಂತ ಕೇಳಿದ್ರೆ ಅದು ನಾರ್ಮಲ್ ಮೆಟ್ರೋ ಟ್ರೈನ್ ಅಂತೆ. ಸೊ ಮತ್ತೆ ಈಗ ವಾಟರ್ ಮೆಟ್ರೋ ಹೋಗ್ತಾ ಇದ್ದೀವಿ. 6.5 ಕಿಲೋಮೀಟರ್ಸ್ ಇದೆಯಂತೆ. ಈ ಥರ ತುಂಬ ಹತ್ರ ಹಾಕಿದ್ದಾರೆ. ಇದೇನೋ ನಂಗೆ ಅರ್ಥ ಆಗ್ತಾಯಿಲ್ಲ. ನೋಡಿ ಮತ್ತೆ ಹಾಕಿದ್ದಾರೆ. ಅವಾಗಲಿಂದ ಎಷ್ಟೊಂದು ಹಾಕಿದ್ರು, ಅದೇನು ಅಂತ ಗೊತ್ತಾಗ್ತಾಯಿಲ್ಲ. ಗೊತ್ತಿದ್ರೆ ಯಾರಾದರೂ ಕಾಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ. ಅದು ಮೆಶ್ ಥರ ಹಾಕಿದಾರಲ್ಲ, ಅದು ಏನಕ್ಕೆ ಹಂಗೆ ಹಾಕಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ, ಇನ್ನೂ ಒಳಗಡೆ ತನಕನೂ ಹಾಕಿದ್ದಾರೆ, ಲಾಸ್ಟ್ಗೆ ಎಲ್ಲ ಕಂಪೋರ್ಟ್ಗಳಿದ್ದಾವೆ. ಇಲ್ಲಿ ಟೋಲ್ ಬೇರೆ ಇದೆಯಾ? ಇಲ್ಲಿ ಏನು ಟೋಲ್ ಅದು? ಇಲ್ಲಿ ಕೂಡ ಟೋಲ್ ಇದೆಯಂತೆ. ಇದು ರೂಟು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ಪೊನ್ನರಿ ಮಂಗಳಂ. ಪೊನ್ನರಿ ಮಂಗಳಂ ಟೋಲ್ ಪ್ಲಾಜಾ ಅಂತೆ. ಯಾರ ಮನೆ ನೋಡಿ ಯಾರ್ಲತ್ ಕಟ್ಕೊಂಡವ್ರ. ಅಲ್ಲಿಂದ ಬರ್ಬೇಕಂದ್ರೂ ಬೋಟ್ ಬೇಕು, ಹೋಗ್ಬೇಕಂದ್ರೂ ಬೋಟ್ ಬೇಕು. ಏ ಬ್ರೋ, ಏನಿದೆ ಅಲ್ಲಿ? ಹೋಟ್ಲ್ ಐತೆ ಅಂತ ಯಾವುದೋ ಇಲ್ಲ ಮ್ಯಾಪ. ಬೇರೆ ಕಡೆ ಕರ್ಕೊಂಬಂದಿಯಾನೆ ಅವನು. ನೋಡಿ ಇಲ್ಲಿದೆ ಲೋಗೋ, ವಾಟರ್ ಮೆಟ್ರೋ ಲೋಗೋ. ಆ ರೋಡಾ? ಏನ್ದೆ ಬ್ರೋ ನೀವು? ಒಂದ್ಸರಿ ರಾಂಗ್ ಹೋದ್ಮೇಲೆ ಇನ್ನೊಂದ್ಸರಿನೂ ರಾಂಗಾ? ಬೋರ್ಡ್ ಏನೋ ಕಾಣಿಸ್ತು ನನಗೆ, ಬಟ್ ಆ ಬೋರ್ಡ್ ಹತ್ರದಿಂದ ಹೋಗ್ಬೇಕು, ಯಾವ ಕಡೆಯಿಂದ ಹೋಗ್ಬೇಕು ಐಡಿಯಾ ಇಲ್ಲ.
ಈ ಸಂಧಿಯಲ್ಲೆಲ್ಲ ಬರ್ತಾರ ವಾಟರ್ ಮೆಟ್ರೋಗೆ ಹತ್ತಕ್ಕೆ. ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮೆಟ್ರೋ ಸ್ಟೇಷನ್ನ. ಬೋಲ್ಗಟ್ಟಿ ಹೋದ್ರೆ ನೀರಿಗೆ ಹೋಗ್ಬಿಡ್ತೀವಿ. ಅವ್ರಕ್ಕಿದ್ದಾರೆ ಪೂರಾ ಕ್ಲೋಸ್ है क्यों? हाईकोर्ट में ओपन है क्या? ಡಿಸಪಾಯಿಂಟೆಡ್. ಇದು ಈ ಸ್ಟೇಷನ್ ಪ್ರೆಸೆಂಟ್ ಕ್ಲೋಸ್ ಇದೆಯಂತೆ. ಮೆಟ್ರೋ ವಾಟರ್ ಮೆಟ್ರೋ ಈ ಸ್ಟೇಷನ್ ಮಾತ್ರ ಕ್ಲೋಸ್ ಅಂತೆ. ಮುಂದೆ ಎಲ್ಲ ಹೈಕೋರ್ಟ್ ಇದೆಯಂತೆ. ಹೈಕೋರ್ಟ್ ಮೆಟ್ರೋ ಸ್ಟೇಷನ್ನು ಅಲ್ಲಿ ಓಪನ್ ಇದೆಯಂತೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಸಂಧಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದು ಚಿರಂಡಿ ಮೇಲೆ ಇದು. ಓಹೋ ಮ್ಯಾಪನ್ನು ನಂಬ್ಕೊಂಡ್ರೆ ಹಿಂಗೆ ಆಗೋದು. ಓರೇ ಇದ್ರ ಮೇಲೂ ಗಾಡಿಗಳೆಲ್ಲ ಮ್ಯಾಪ್ ತೋರಿಸುತ್ತಾ? ಏನು ಮ್ಯಾಪ್ಸ್ ಇದು? ಗೂಗಲ್ ಮ್ಯಾಪ್ಸು. ಅಯ್ಯೋ ಚಿರಂಡಿ ಬೇರೆ ಈ ಸಂಧಿಲಿ. ಅಯ್ಯೋ ಎಂಥ ಸಂಧಿಯಲ್ಲಿ ಕರ್ಕೊಂಬಂದು ನಮ್ಮನಿದು. ಫಸ್ಟ್ ಟೈಮ್ ಇಂಥ ಸಂಧಿ ನೋಡ್ತಾ ಇರೋದು ಗೂಗಲ್ ಮ್ಯಾಪ್ಸಿಂದ. ಗೂಗಲ್ ಮ್ಯಾಪಲ್ಲಿ ಯಾವುದೇ ಇದಲ್ಲ. ಅದು ಚಿರಂಡಿ ಮೇಲೆ ಇರೋ ಸಂಧಿ ಇದು. ಫುಲ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಅಯ್ಯೋ ಕೇರಳ ಮೀನ್ಸ್ ಕರೂಸ್ ಅಷ್ಟೇ. ಎಲ್ಲಾದರೂ ಕರೂಸ್ ಇರುತ್ತೆ. ಆ ಸಂಧಿಯಲ್ಲಿ ಹೋಗೋಂಥ ಆ ಸಂಧಿ ಅಲ್ಲ, ಅದು ತೋರಿಸುತ್ತದು. ಅದಕ್ಕೇನದಕ್ಕೆ ಕೇರಳ ಅಂದರೆ ಕರೂಸ್ ಅಷ್ಟೇ. ಸಂಧಿ ಆದರೂ ಯಾವುದಾದ್ರೂ ಕರೂಸ್ ಇರುತ್ತೆ. ಕರೂಸ್ ಮ್ಯಾಟರ್ಸ್ ಬ್ರೋ. ಏನು ಚಿರಂಡಿ ಆಯ್ತಲ್ಲ. ಹೋಗ್ಬೋದು ಬಿಡಪ್ಪ ಟೂ ವೀಲರು. ಹಾಂ ರೈಟಾ ಲೆಫ್ಟಾ? ಲೆಫ್ಟು. ಆ ರೋಡ್ಗೆ ಮೇನ್ ರೋಡ್ಗೆ ಬ್ರಿಡ್ಜು ಒಬ್ಬ ಸಖತ್ತಾಗಿದೆಪ್ಪ ಇಲ್ಲಿ. ಅಡೆ ಈ ಕಡೆ ನೀರು ಈ ಕಡೆ ನೀರು ಫುಲ್ ನೀರು. ಇಲ್ಲೇ ಸ್ವಲ್ಪ ತಣ್ಣಗಿರೋದು ಹೇಳ್ಬೇಕಂದ್ರೆ. ಇವಾಗ ಟ್ರಿಪ್ಪು ಸ್ಟಾರ್ಟ್ ಮಾಡಿದಾಗಿಂದನೂ ನಾವು ಇಲ್ಲೇ ಸ್ವಲ್ಪ ತಣ್ಣಗಿದೆ ಇಲ್ಲಿ. ಇದೇನಾ? ಹಾಂ ಇದೆ. ಅದು ಯಾವುದೋ ವರ್ಕಿಂಗಲ್ಲಿ ಇಲ್ಲದೆ ಇರೋ ಮೆಟ್ರೋ ಬೋಟ್ ಹತ್ರ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬೋರ್ಡ್ ಹಾಕಿಲ್ಲ, ಏನೂ ಇಲ್ಲ. ಇದು ವರ್ಕಿಂಗಲ್ಲಿದೆ. ವರ್ಕಿಂಗಲ್ಲಿರೋದಕ್ಕೆ ಬೋರ್ಡ್ ಹಾಕಿಲ್ಲ. ವರ್ಕಿಂಗಲ್ಲಿರೋದಕ್ಕೆ ಬೋಟ್ ಇಲ್ಲ. ಬಾಲ್ಕನಿ ನಾವಿರೋ ಬೋಟಲ್ಲಿ ಮೇಲೆ ಇನ್ನೊಂದು ಫ್ಲೋರ್ ಥರ ಇದೆ. ಅಲ್ಲೆಲ್ಲ ಮ್ಯೂಸಿಕ್ ಹಾಕಿದ್ದಾರೆ. ಸೊ ಸೌಂಡ್ ಆಫ್ ಮಾಡಿದ್ದೀನಿ. ನೋಡಿ, ಇದು ಯಾವುದೋ ಕಾರ್ಗೋ ಶಿಪ್ಪು ಅನ್ಲೋಡ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ದೂರದಲ್ಲಿ ಒಂದು ವೆಹಿಕಲ್ಸ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಒಂದು ಬೋಟ್ಗೆ. ಅದು ಯಾಕೆ ಅಂತ ನಮ್ಮ ಬೋಟಲ್ಲಿರೋ ಒಬ್ಬರ ಅವರಿದ್ರಲ್ಲಿ ವರ್ಕ್ ಮಾಡೋರು ಅವ್ರನ್ನ ಕೇಳಿದ್ವಿ. ಅವ್ರನ್ನ ಕೇಳಿದರೆ ಅಲ್ಲಿಂದ ಈ ಕಡೆಗೆ ಬೋಟ್ಸ್ ಶಿಫ್ಟ್ ಮಾಡ್ಕೊಳಕ್ಕಂತೆ ವೆಹಿಕಲ್ಸು ಬೋಟಲ್ಲಿ. ಯಾಕಂದರೆ ಅಲ್ಲಿಂದ ಈ ಕಡೆ ಬರಬೇಕಂದ್ರೆ ಅವ್ರಿಗೆ ಅಪ್ರಾಕ್ಸಿಮೇಟ್ 15-20 ಕಿಲೋಮೀಟರ್ಸ್ ಆಗುತ್ತಂತೆ ರೌಂಡ್ ಮಾಡ್ಕೊಂಬರೋಕ್ಕೆ. ಅದೇ ಬೈ ವಾಟರ್ ಆದರೆ ಬೇಗ ಬರ್ಬೋದಂತೆ, ಡಿಸ್ಟೆನ್ಸ್ ಕಡಿಮೆ ಆಗುತ್ತಂತೆ. ಅದಕ್ಕೆ ಈ ಥರ ಬೋಟಲ್ಲಿ ಹಾಕ್ಕೊಂಬರ್ತಾರಂತೆ ವೆಹಿಕಲ್ಸು. ನೋಡಿ, ಇದೆ ವಾಟರ್ ಮೆಟ್ರೋ ಬೋಟ್ಸು. ಆ್ಯಕ್ಚುಲಿ ನಾವು ವಾಟರ್ ಮೆಟ್ರೋಗೆ ಹೋಗಬೇಕು ಅಂತ ಬಂದ್ವಿ, ಬಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ ವಾಟರ್ ಮೆಟ್ರೋ ಎಲ್ಲ. ಬಟ್ ಮೆಟ್ರೋ ಸ್ಟೇಷನ್ ಪೂರ್ತಿ ಫುಲ್ಲು ಜನ ಇದ್ದಾರೆ. ಒಂಚೂರು ಖಾಲಿ ಇಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಬ್ಯುಸಿ ಇದೆ. ಸೊ ನಾವಿಲ್ಲಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ರೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಕ್ಕಾಗಲ್ಲ ಅಂತ ನಾರ್ಮಲ್ ಬೋಟಿಂಗ್ ಒಂದು ಬಂದ್ವಿ. 250 rupees ಪರ್ ಪರ್ಸನ್ ತೊಗೊಂಡ್ರು. ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಬೋಟಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು.
ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿಯವ್ರು ಇದ್ದಾರೆ, ಅವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ, ಇದೇ ನಾವು ಹೋಗಿದ್ದಿದ್ದು ಬೋಟು. ಪರ್ ಪರ್ಸನ್ 250 ತಗೊಂಡ್ರು. ಚೆನ್ನಾಗಿತ್ತು ಬೋಟಿಂಗು. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.